ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಶಿವಮೊಗ್ಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಈಶ್ವರಪ್ಪನವರ ವಿರುದ್ಧ ಬಿಜೆಪಿಯ ಹೈಕಮಾಂಡ್ ಇಂದ ಈಗ ಸಂದೇಶ ರವಾನೆ ಆಗಿದೆ. ಏಪ್ರಿಲ್ 19ರ ತನಕವೂ ಕೂಡ ಸಮಯವನ್ನ ಕೊಡೋಣ, ನಾಮಪತ್ರ ವಾಪಸ್ ಪಡೆಯೋಕೆ ಏಪ್ರಿಲ್ 19 ಕಡೆಯ ದಿನವಾಗಿದೆ, ಅಲ್ಲಿಯ ತನಕ ಕಾದ್ ನೋಡೋಣ ಅಂತ ಸಂದೇಶವನ್ನ ಈಗ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 19ರ ಸಂಜೆನೆ ಈಶ್ವರಪ್ಪನವರ ವಿರುದ್ಧ ಕ್ರಮದ ತೀರ್ಮಾನ ಪ್ರಕಟ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ನಾಮಪತ್ರವನ್ನು ವಾಪಸ್ ಪಡಿತಾರಾ ಅನ್ನುವಂಥದ್ದನ್ನ ಕಾದು ನೋಡಿ ಮುಂದೆ ನಿರ್ಧಾರ ಮಾಡೋಣ ಅಂತಿದ್ದಾರೆ. ಈಗ ಸದ್ಯಕ್ಕೆ ಹೈಕಮಾಂಡ್ ಈ ಮೆಸೇಜ್ ಅನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ನನಗೆ ಬೆಂಬಲಕ್ಕೆ ನಿಂತ ಮತದಾರರಿಗೆ ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ. ನಿರೀಕ್ಷೆಗೆ ಮೀರಿ ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಸೇರಿದ್ದಾರೆ. ಹಿಂದುಳಿದ ವರ್ಗ ಇರ್ಬೋದು, ದಲಿತ ವರ್ಗ ಇರ್ಬೋದು, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಎಲ್ಲಾ ಸಮಾಜದವರು ಕೂಡ ಕೊಟ್ಟಿರೋಂಥ ಬೆಂಬಲವನ್ನ ನಾನು ಹೇಗೆ ಅವ್ರ ಋಣ ತೀರಿಸಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲೆಲ್ಲ ಬಂದಿದ್ದಾರೆ. ಅವರೆಲ್ಲರ ಆಸೆ ಈ ಬಾರಿ ಲೋಕಸಭೆಯಲ್ಲಿ ಈಶ್ವರಪ್ಪ ಗೆಲ್ಲಬೇಕು ಅಂತ ಅವರೆಲ್ಲ ಬಂದಿದ್ದಾರೆ. ಅವ್ರ ನಾಮಪತ್ರ ಸಲ್ಲಿಸಿ ಇವತ್ತಿನಿಂದ ನಾನು ದೇವ್ರ ಪೂಜೆ ಮಾಡ್ದಂಗೆ ಈ ಜನರ ಪೂಜೆಯನ್ನು ಮಾಡೋಕ್ಕೆ ತಯಾರಿದ್ದೀನಿ. ಜೂನ್ 4ನೇ ತಾರೀಕು ನಾನು ಖಂಡಿತ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಶ್ವರಪ್ಪನವರು ಅಖಾಡಕ್ಕೆ ಇಳಿತಾ ಇರೋದು ಈಗ ಬಿಜೆಪಿಯಲ್ಲಿ ಒಂದಿಷ್ಟು ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿದೆಯಾ, ಇಲ್ಲ ನೋಡೋಣ ಈಶ್ವರಪ್ಪನವ್ರು ಏನ್ ಮಾಡ್ತಾರೆ ಆಮೇಲೆ ನಿರ್ಧಾರ ಮಾಡೋಣ ಅಂತಾನ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ಗೆ 3 ಜನರ ವಿಚಾರದಲ್ಲಿ ನುಂಗಲಾರದ ತುತ್ತು. ಈ ಕಡೆ ಉಗುಳಂಗೂ ಇಲ್ಲ, ನುಂಗುವಂತಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಒಂದು ಪಕ್ಷದ ಶಿಸ್ತಿನ ಸಿಪಾಯಿ, ಒಂದು ರೀತಿಯಲ್ಲಿ ಕಟ್ಟಾಳು ಈಶ್ವರಪ್ಪನವ್ರದ್ದು. ಅವರು ಈಶ್ವರಪ್ಪನವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಇನ್ನೊಂದು ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಬಹಿರಂಗವಾಗಿ ಬಿಜೆಪಿ ವಿರುದ್ಧನೇ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ತನಕ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಈಶ್ವರಪ್ಪನವರ ವಿಚಾರದಲ್ಲಿ ಅಮಿತ್ ಶಾ ಅವರು ಒಂದು ರೀತಿಯಲ್ಲಿ ಸಿಟ್ಟು ಮಾಡ್ಕೊಂಡಿದ್ರು, ಗರ್ವ್ ಮಾಡ್ಕೊಂಡಿದ್ರು ಕೂಡ ಅದನ್ನು ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಹೋಗ್ತಾ ಇದೆ. ಯಾಕೆಂದರೆ ಇವತ್ತಿನಿಂದ ಅಧಿಸೂಚನೆ ಬಂದಿದೆ. ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾರೆ. ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಇನ್ನೂ 9 ದಿನಗಳ ಕಾಲ ಟೈಮ್ ಇದೆ. ಅಂದರೆ 19 ತನಕವೂ ಕೂಡ ಟೈಮ್ ಇದೆ. ಹಾಗಾಗಿ ಅಲ್ಲಿ ತನಕವೂ ಕೂಡ ಈಶ್ವರಪ್ಪನವರಿಗೆ ಟೈಮನ್ನು ಕೊಡೋಣ ಅನ್ನೋ ಸಂದೇಶ ಬಿಜೆಪಿ ಹೈಕಮಾಂಡ್ನಿಂದ ಬಂದಿದೆ. ಅಂದರೆ ಈಶ್ವರಪ್ಪನವರು ಎಷ್ಟು ಪ್ರಮಾಣದಲ್ಲಿ ಮತಗಳನ್ನು ತೆಗೆದುಕೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದರೆ ಎಲ್ಲ ಒಂದು ಕಡೆ ಆ ಒಂದು ಬಿಜೆಪಿ ಅಭ್ಯರ್ಥಿಗೆ, ಅದರಲ್ಲೂ ಕೂಡ ಯಡಿಯೂರಪ್ಪನವರ ಪುತ್ರ ಆ ಒಂದು ರಾಘವೇಂದ್ರ ಅವರಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ಬೋದು ಅನ್ನೋ ಮಾಹಿತಿ ಅವ್ರಿಗೆ ಲಭ್ಯ ಆಗಿರ್ಬೋದು. ಹಾಗಾಗಿ ಅದನ್ನು ಯಾವ ರೀತಿ ಚಾಲೆಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಒಂದು ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಮಾಡ್ತಾ ಇದೆ. ಹಾಗಾಗಿ ಈಶ್ವರಪ್ಪನವರಿಗೆ ಆ ಒಂದು ಏಪ್ರಿಲ್ 19ರ ತನಕವೂ ಕೂಡ ಟೈಮನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ 19ರ ತನಕ ಏನಾದ್ರು ನಾಮಪತ್ರ ವಾಪಸ್ ಪಡೆದಿದ್ರೆ ಅವತ್ತು ಸಂಜೆಯೇ ಈಶ್ವರಪ್ಪನವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 19ರ ನಂತರವಷ್ಟೇ ಬಿಜೆಪಿ ಹೈಕಮಾಂಡ್ ಅಧಿಕೃತವಾಗಿ ಆ ಒಂದು ತೀರ್ಮಾನವನ್ನು ಪ್ರಕಟ ಮಾಡುತ್ತೆ. ಒಂದಂತೂ ಸತ್ಯ, ಎಲ್ಲೋ ಒಂದು ಕಡೆ ಈಶ್ವರಪ್ಪನವರು ದೊಡ್ಡ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ವೈಬ್ರೇಷನನ್ನು ಕ್ರಿಯೇಟ್ ಮಾಡದೇ ಇದ್ರೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಮಾತ್ರ ಬಿಜೆಪಿ ಹೈಕಮಾಂಡ್ಗೆ ತಲುಪಿರ್ತಕ್ಕಂಥದ್ದು. ಅರುಣ್. ಓಕೆ ರವೀಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.